ನೀವೆಲ್ಲರೂ ಫಿಲಮ್ನ ಥಿಯೇಟರ್ನಲ್ಲಿ ಅಥವಾ ಮನೇಲಿ ಟಿ ವಿಲಿ ನೋಡಿರ್ತೀರ. ಆ ಫಿಲಮ್ ಬರೋಕ್ಕೂ ಮುಂಚೆ ಒಂದು ಫಿಲಮ್ನ ಸರ್ಟಿಫಿಕೇಟ್ನ ಡಿಸ್ಪ್ಲೇ ಮಾಡ್ತಾರೆ. ಆ ಸರ್ಟಿಫಿಕೇಟ್ನಲ್ಲಿ ಇರುವಂತಹ ಕೆಲವು ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಕೆಲವೊಂದು ಫಿಲಮ್ಗಳಿಗೆ ಈ ರೀತಿ ಯು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಇದರ ಅರ್ಥ ಏನು ಅಂದರೆ ಯೂನಿವರ್ಸಲ್. ಈ ಫಿಲಮ್ನ ಎಲ್ಲರೂ ಕೂಡ ನೋಡ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ನೋಡಬಹುದು. ಇನ್ನು ಕೆಲವು ಫಿಲಮ್ಗಳಿಗೆ ಈ ಥರ UA ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಇದರ ಅರ್ಥ ಏನು ಅಂದರೆ ಈ ಚಿತ್ರ ಕೂಡ ಎಲ್ಲರೂ ನೋಡಬಹುದು, ಆದರೆ 12 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು ಪೇರೆಂಟಲ್ ಗೈಡೆನ್ಸ್ ಅಂದರೆ ಪೇರೆಂಟ್ಸ್ ಜೊತೆ ನೋಡಬೇಕು. ಇನ್ನು ಕೆಲವು ಚಿತ್ರಗಳಿಗೆ ಈ ರೀತಿ A ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಇದರ ಅರ್ಥ ಏನು ಅಂದರೆ ಅಡಲ್ಟ್ಸ್ ಓನ್ಲಿ, ಅಂದರೆ 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಈ ಚಿತ್ರ ಅಂತ. ಇನ್ನು ತುಂಬ ರೇರಾಗಿ ಈ ರೀತಿ S ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಇದರ ಅರ್ಥ ಏನು ಅಂದರೆ ಈ ಫಿಲಮ್ಗಳು ಹೈಲಿ ಟೆಕ್ನಿಕಲ್ ಪರ್ಸನ್ಗಳಿಗೆ, ಅಂದರೆ ಡಾಕ್ಟರು, ಸೈಂಟಿಸ್ಟ್ಸು ಅಂಥವ್ರಿಗೆ ಮಾತ್ರ ಅಂತ. ಇದಿಷ್ಟು ಫಿಲಮ್ನ ಸರ್ಟಿಫಿಕೇಟ್ಗಳ ಬಗ್ಗೆ ಮಾಹಿತಿ ಆಗಿದ್ದರೆ, ಇದ್ರ ಜೊತೆಗೆ ಇನ್ನೂ ಒಂದು ಮಾಹಿತಿ ಇದೆ. ಇನ್ನು ಕೆಲವು ಸಿನಿಮಾ ಸರ್ಟಿಫಿಕೇಟ್ಗಳ ಮೇಲೆ ಈ ರೀತಿ ಟ್ರಯಾಂಗಲ್ ಇರುತ್ತೆ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸಿನಿಮಾದ ಕೆಲವು ಸೀನ್ಗಳನ್ನ ಸೆನ್ಸರ್ ಬೋರ್ಡ್ ಅವರು ಕಟ್ ಮಾಡಿಸಿದ್ದಾರೆ ಅಂತ ಅರ್ಥ. ಅದಾದಮೇಲೆ ಸೆನ್ಸರ್ ಬೋರ್ಡ್ ಅವರು ಸಿನಿಮಾಗೆ U ಅಥವಾ UA ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ.